ಸೊ ಒನ್ ಟೈಮ್ ಆನ್ ದಿಸ್ ಸ್ಟೇಜ್ ನಾನು ಯಾವಾಗಲೂ ಅಪ್ಪು ಸರ್ನ ಹೆಂಗೆ ವೆಲ್ಕಮ್ ಮಾಡ್ತೀನಿ, ಐ ವಾಂಟ್ ಟು ಡೂ ಇಟ್ ವಿತ್ ಆಲ್ ಯುವರ್ ಪರ್ಮಿಷನ್. ಐ ವಾಂಟ್ ಟು ವೆಲ್ಕಮ್ ಹಿಮ್ ವಿತ್ ಲಾಡ್ ಆಫ್ ಎನರ್ಜಿ, ನಾಟ್ ವಿತ್ ಟಿಯರ್ಸ್. ಪ್ಲೀಸ್. ಆಲ್ ರೈಟ್, ಸ್ವಾಗತಿಸಿ ದೊಡ್ಡ ಮನೆ ಹುಡುಗ, ಕನ್ನಡದ ಯುವ ರಾಜ, ನಮ್ಮೆಲ್ಲರ ಪವರ್ ಸ್ಟಾರ್, ಮೈ ಒನ್ ಅಂಡ್ ಓನ್ಲಿ ಫೇವರೇಟ್ ಪುನೀತ್ ರಾಜ್ಕುಮಾರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಸಮಾಧಾನ. ಒಂದು ಅವಕಾಶ ಆ ದೇವ್ರವ್ರಿಗೆ ಕೊಡಬೇಕಿತ್ತು. ಅಟ್ಲೀಸ್ಟ್ ಅಭಿಮಾನಿಗಳಿಗೆ ಒಂದು ಅವಕಾಶ ಸಿಗಬೇಕಾಗಿತ್ತು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಂಥ ಹೃದಯಗಳು ಲಕ್ಷಾಂತರ ಇದೆ. ಖಂಡಿತ ಅವ್ರ ಪ್ರಾರ್ಥನೆ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದಿರೋದು. ಒಂದು ಅವಕಾಶ. ಓಕೆ, ಎನಿವೇಸ್, ಐ ಡೋಂಟ್ ವಾಂಟ್ do it again. I love you, Appu sir, and I really love you. ಚೈತ್ರಾಲಿ, ಅಪ್ಪು ಸರ್ ನಿನ್ನ ಫ್ಯಾನ್ ಅಂತ ಹೇಳಿದ್ರಲ್ವಾ, ಸೊ ನೀನು ಅಪ್ಪು ಸರ್ಗೋಸ್ಕರ ಯಾವಾಗಲೂ ಡಾನ್ಸ್ ಮಾಡ್ತಾ ಇರಬೇಕು, ಯಾವಾಗಲೂ ನಗ್ತಾ ಇರಬೇಕು. ಓಕೆ, ನೀನು ಡಾನ್ಸ್ ಮಾಡಿದರೆ ನಾವು ನಿನ್ನ ಡಾನ್ಸಲ್ಲಿ ಅಪ್ಪುನ ನೋಡ್ತೀವಿ. ಎಸ್, ನೀನು ಡಾನ್ಸ್ ಸ್ಟಾಪ್ ಮಾಡಬಾರ್ದು. ಓಕೆ, ಯು ನೀಡ್ ಟು ಡಾನ್ಸ್. ವಿ ಆಲ್ ವಿಲ್ ಸಿ ಅಪ್ಪು. ಓಕೆ, ಅಭಿಮಾನಿಗಳ ಅಪ್ಪು ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯವಾದ ವ್ಯಕ್ತಿಯನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಎಷ್ಟೋ ವರ್ಷಗಳಿಂದ ಅಪ್ಪು ಸರ್ ಜೊತೆ ಇದ್ದು ಅವರ ಸಾಧನೆಗೆ ಕೈ ಜೋಡಿಸಿ ಅವರ ಹಿತೈಷಿಯಾಗಿದ್ದು ಅವರ ಮ್ಯಾನೇಜರ್ ಆಗಿದ್ದು ಅವರ ಆಗು ಹೋಗುಗಳನ್ನ ನೋಡ್ಕೋತಾ ಇದ್ದಂತ ವ್ಯಕ್ತಿ. ನನ್ನ ಪ್ರಕಾರ ಅಪ್ಪು ಸರ್ ನಡೀತಾ ಇದ್ರೆ ಅವ್ರ ನೆರಳಾಗಿ ಬರ್ತಾ ಇದ್ರು ಅವ್ರ ಜೊತೆ. ಆ ನೆರಳನ್ನ ಇವತ್ತು ವೇದಿಕೆ ಮೇಲೆ ಕರೆಯೋಣ. ಸ್ವಾಗತಿಸಿ NS ರಾಜ್ಕುಮಾರ್ ಸರ್ ಅವರನ್ನ. ಕುಮಾರ್ ಸರ್ ಇಲ್ಲದೆ ನಾನು ಅಪ್ಪು ಸರ್ನ ಎಲ್ಲೂ ನೋಡ್ಲೇ ಇಲ್ಲ. ಅವರ ನೆರಳಾಗಿ ಸದಾ ಅವ್ರ ಹಿಂದೆ 2 ಹೆಜ್ಜೆ ಹಿಂದೆ ಯಾವಾಗ್ಲೂ ನಡ್ಕೊಂಡು ಬರ್ತಿದ್ದಂತ ಒಂದು ವ್ಯಕ್ತಿತ್ವ ಇದು. ಕುಮಾರ್ ಸರ್, ನಾನು ಏನ್ ಹೇಳಿ ಅವ್ರ ಬಗ್ಗೆ, ನೀವು ಮಾತಾಡಿ. ನನಗೆ ಮಾತಾಡೋಕೆ ಈ ವೇದಿಕೆ ಮೇಲೆ ಅವ್ರ ಬಗ್ಗೆ ಈ ಥರ ಮಾತಾಡಿದ್ರೆ ಕನಸಿಲ್ಲ, ಅನ್ಕೊಂಡಿರಲಿಲ್ಲ. ನಾನು ಹಿಂಗೆ ಚಿಕ್ಕ ವಯಸ್ಸಿನಿಂದ ನಾನು ಅಪ್ಪು ನೋಡ್ತಾ ಇದ್ದೆ. ಅಪ್ಪು ಅಪ್ಪು ಅಂತಾನೆ ಕರಿತಾ ಇದ್ವಿ. ಅವ್ರ ವ್ಯಕ್ತಿತ್ವ ಅಂತಂದರೆ ಅವ್ರು ಮಾಡೋ ಸಹಾಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು. ಕುಮಾರ್ ಕರೆದವ್ರಿಗೆ ಯಾರು ಗೊತ್ತಿಲ್ಲದಂತೆ ಇದೆಲ್ಲ ಆಚೆ ಗೊತ್ತಾಗಬಾರ್ದು, ಎಲ್ಲಾದ ಆಚೆ ಬಂದರೆ ಚೆನ್ನಾಗಿರಲ್ಲ. ನಾನು ಅಪ್ಪಾಜಿ ಇದನ್ನು ನೋಡಿದ್ದೀನಿ, ಮೊನ್ನೆ ಅಪ್ಪ ಅವ್ರದ್ದು ಇದು ನೋಡಿದ್ದೀನಿ. ಆ ಜನ ಇದು ಇಷ್ಟೊಂದು ಅಭಿಮಾನ, ಇಷ್ಟೊಂದು ಇದು ಬಿಟ್ಟು ಎಲ್ಲ ಹೋಗಿದೆಯಲ್ಲಪ್ಪ ನೀನು, ಇದು ನ್ಯಾಯನ ನಿನಗಟ್ಟಿಸೊಂದು ಇದು ಅನಿಸುತ್ತೆ ನನಗೆ. ಎಂಥ ಇದಂದರೆ ಮೋದಿಜಿಯವರು ಇತಾಲಿಯಲ್ಲಿರುವಾಗ ಟ್ವೀಟೆಡ್, ಅಂದರೆ ಜನದ ಅಭಿಮಾನಿಗಂತ ಅಷ್ಟು ದೊಡ್ಡ ವ್ಯಕ್ತಿ ಅಭಿಮಾನನ ಅವರು ಪಡ್ಕೊಂಡಿದ್ದಾರೆ ಅಂದರೆ ರಿಯಲಿ ನನಗೆ ಬೇರೆ ಏನು. ನನ್ನ ತಂದೆ ತಾಯಿ ಇರೋವಾಗ ನಾನು ಯಾವತ್ತೂ ಹತ್ತಿಲ್ಲ. ನಾನು ಲೈಫಲ್ಲಿ ಹತ್ತಿದ್ದೇ ಇಲ್ಲ. 4-5 ದಿವಸದಿಂದ ನನಗೆ ಏನು ಅಸಲು. ಕುಮಾರ್ ಸರ್ ಹೇಳಿದ್ರು ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ನಮಗೆಲ್ಲ ಪರಿಚಯ, ನಮಗೆಲ್ಲ ಗೊತ್ತು, ನಮ್ಮ ಜೊತೆ ಸಹಜವಾಗಿ ಮಾತಾಡ್ತಾರೆ. ಬಟ್ ಅಪ್ಪು ಸರ್ ಬಗ್ಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಒಂದು ಮಾತನ್ನ ಹೇಳ್ತಾರೆ, ಅವ್ರ ಬಗ್ಗೆ ಅವ್ರು ಟ್ವೀಟ್ ಮಾಡ್ತಾರೆ ಅಂತಂದ್ರೆ ಅಂತ ಒಂದು ಸಕ್ಸಸ್ಫುಲ್ ವ್ಯಕ್ತಿತ್ವ, ಅಷ್ಟು ಎತ್ತರಕ್ಕೆ ಬೆಳೆದಿರೋಂಥ ವ್ಯಕ್ತಿತ್ವ, ಅಲ್ಲಿವರೆಗೂ ಒಂದು ಪ್ರಧಾನ ಮಂತ್ರಿಯ ಮನಸ್ಸನ್ನ ತಟ್ಟುವಂಥ ವ್ಯಕ್ತಿತ್ವಕ್ಕೆ ಇವತ್ತು ನಾವು ಇಲ್ಲಿ ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಸರ್. ಇವತ್ತು ಅಭಿಮಾನಿಗಳ ಅಪ್ಪು ಬಗ್ಗೆ ಮಾತಾಡ್ಬೇಕಾರೆ ಈ ನೆರಳು ಒಂದಾದ್ರೂ ಅವರ ಹಾಡನ್ನ ಕೇಳ್ಬೇಕನ್ನೋದು ನನ್ನ ಆಸೆ. ಕುಮಾರ್ ಸರ್, ಒಂದು 5 minutes ನೀವು ಅಲ್ಲಿ ಕೂತ್ಕೊಂಡು ಒಂದು ಹಾಡನ್ನ ಕೇಳಬೇಕು. ಕುಮಾರಣ್ಣ, ಪ್ಲೀಸ್ ಪ್ಲೀಸ್ ಬನ್ನಿ.
ಮಿಲನ ಚಿತ್ರದ ಮತ್ತೊಂದು ಅದ್ಭುತವಾದಂತಹ ಹಾಡು ಮಹಾಗುರುಗಳೇ. ಕಾಯ್ಕಿಣಿಯವರೇ, ಈ ಹಾಡು ನಿಮಗೆ ಟ್ಯೂನ್ ಆಗಿ ಬಂತ ಅಥವಾ ನೀವು ಲಿರಿಕ್ಸ್ ಕೊಟ್ರ? ಇಲ್ಲ, ಟ್ಯೂನೇ ಬಂತು. ಈ ಇಷ್ಟು ಮೆಲಡಿ ಸಾಂಗ್ ಅಪ್ಪು ಅವರಿಗೆ ಓಕೆ ಮಾಡಿದ್ದು ಹೇಗೆ ಸರ್? ಪ್ರಕಾಶ್, ಮಿಲನ ಪ್ರಕಾಶ್ ನಡುವಿನ ಬಹಳ ಪ್ರತಿಭಾವಂತ ನಿರ್ದೇಶಕ. ನನಗೆ ಬಹಳ ಇಷ್ಟ. ಅವ್ರಿಗೆ ಚಿತ್ರ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸುತ್ತೆ. ಅವರು ಆ ಟ್ಯೂನನ್ನು ಸೆಲೆಕ್ಟ್ ಮಾಡಿ ಅವರು ಕಳಿಸಿ ಮನೋಮೂರ್ತಿ ಜೊತೆಗೆ ಮಾತಾಡಿ ಆಮೇಲೆ ಇಷ್ಟ ಆಗಿ ಆಮೇಲೆ ನಾನು ಬರೆದು ವಿದಿನ್ 3-4 ಡೇಸ್ ಆಯಿತು. ಅದು ಅಂದರೆ ಜಾಸ್ತಿ ವಿಚಾರ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಲ್ಲಿ, ಬಟ್ ಚೆನ್ನಾಗಾಯಿತು. ಆಮೇಲೆ ಅದರ ನೀವು ಹೇಳಿದಾಗ ನನಗೆ ಈ ಹಾಡಿಂದು ವಿಜುವಲ್ಸ್ ಕಣ್ಣಿಗೆ ಬರ್ತವೆ. ದೇರ್ ದ ಜಂಪ್, ಪುನೀತ್ ಜಂಪ್ ಮಾಡಿ ಫ್ರೀಸ್ ಆದದ್ದು 2-3 ಕಡೆ ಇದೆ. ಆಮೇಲೆ ಅದೊಂಥರ ಕಣ್ಣಿಗೆ ಬಹಳ ಹಿತವಾದಂಥ ಒಂದು ಸಂಯೋಜನೆ ಇದು. ಆಮೇಲೆ ಪುನೀತಿನ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಎಕ್ಸುಬರೆನ್ಸ್, ಒಂದು ಖುಷಿ, ಸಹಜವಾದ ಖುಷಿ, ಸಹಜವಾದದ್ದು. ಅದು ನಟನೆ ಮಾಡಿದ್ದಲ್ಲ, ಅದು ಅವರ ಮಂದಹಾಸ ಕೂಡ, ಅವರದ್ದು ಒಂದು ಆತ್ಮೀಯತೆ ಕೂಡ ಸಹಜವಾದದ್ದು. ಅದಕ್ಕಾಗೇ ಇಡೀ ಜನರನ್ನ ಆತ ವ್ಯಾಪಿಸೋದು. ಆ ಪರಿಕಲ್ಪನೆಯ ಒಂದು ಅದ್ಭುತವಾದಂಥ ಒಂದು ವಿಸ್ತರಣೆ ನಮ್ಮ ಪುನೀತ್. ಅಣ್ಣ ಬಾಂಡ್ ಅಂತ ಒಂದು ಹಾಡಿದೆ. ಅದರಲ್ಲಿ ಒಂದು ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ಒಂದು ಹಾಡಿದೆ. ಅದರಲ್ಲಿ ಲಾಸ್ಟಿಗೆ ಒಂದು ಲೈನ್ ಬರುತ್ತೆ, ಗಸ್ತು ಹೊಡೆವ ಚಂದ್ರ ಬಂದ ಕೇಳುತ್ತಾ ಮಾಮೂಲು, ಕೊಟ್ಟು ಕಳಿಸೋಣ ಒಂದು ಕವಿತೆಯ ಸಾಲು ಅಂತ ಅಂತ ಒಂದು ಬರುತ್ತೆ ಅದರಲ್ಲಿ. ಅದು ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ನಾವು ಆ ಥರ ಅಂದ್ಕೊಂಡ್ಬಿಡ್ತೀವಿ, ನಾವು ಇಷ್ಟು ಹೀಗೆ ಇದ್ದರೆ ಹೀಗೆ ಅಂತ ಇಲ್ಲ. ನಾವು ಸ್ವಲ್ಪ ಹೊಸದಾಗಿ ಏನಾದರೂ ಕೊಟ್ಟರೆ ಅದನ್ನು ಅಲ್ಲಿ ಸಂಬಂಧಪಟ್ಟವರೆಲ್ಲರೂ ಅದನ್ನು ಆನಂದಪಟ್ಟರೆ, ರೈಟ್ ಫ್ರಮ್ ದ ಸೌಂಡ್ ರೆಕಾರ್ಡಿಸ್ಟ್ ಟು ದ ಸಿಂಗರ್, ಆ್ಯಕ್ಟರ್, ಎಲ್ಲರಿಗೂ ಕೊಟ್ಟರೆ ಆವಾಗ ಒಂದು ಎನರ್ಜಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಸಾಹಿತಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಆ ಇಡೀ ಕುಟುಂಬಕ್ಕೆ ಅಪಾರವಾದಂಥ ಗೌರವ. ಥ್ಯಾಂಕ್ ಯು ಸೋ ಮಚ್ ಜಯಂತ್ ಸರ್, ಥ್ಯಾಂಕ್ ಯು. ಸುಚೇತನ್ ಸರ್, ನಾನು ಸೀರಿಯಲ್ ಅವಾಗಿನ್ನೂ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅಫಿನಿಟಿ ಜಿಮ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ನಾನು ಅವ್ರನ್ನ ಸಖತ್ ಸರಿ ಭೇಟಿ ಮಾಡಿದ್ದೀನಿ. ನೋಡ್ರಿ ಚೆನ್ನಾಗಿದ್ದೀರಾ, ತೆಳ್ಳಗೆ ಬೆಳ್ಳಗೆ ಇದ್ದೀರಾ, ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿರಿ ಚೆನ್ನಾಗಿರುತ್ತೆ ಅಂತೆಲ್ಲ ತುಂಬ ಎನ್ಕರೇಜ್ ಮಾಡೋರು. ನಾವೆಲ್ಲರೂ ಆವಾಗಿಂದ ಅನ್ಕೊಂಡ ಹಾಗೆ ಅಥವಾ ಕಾಯ್ಕಿಣಿ ಸರ್ ಹೇಳಿದ ಹಾಗೆ ಇದು ಆಗೇ ಇಲ್ಲ. ಹೇಗಿದ್ರು ಒಬ್ಬ ಕಲಾವಿದ ಪ್ರಪಂಚದಲ್ಲಿ ನಿರಂತರವಾಗಿ ಅವ್ರು ಬದುಕಿರ್ತಾರೆ ಅವರ ಕಲೆಯ ಮೂಲಕ. ಅವ್ರ ಕಲೆಯಲ್ಲಿ ನೋಡಿಕೊಂಡು ಅವರನ್ನು ನಾವು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಶ್ವಿನ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವ್ಯಕ್ತಿ ಅಂತ ಅಲ್ಲ ಆತ, ಒಂದು ಮಗುವಿನ ಮನಸ್ಸು ಈ ವಯಸ್ಸಿಗೂ ಇತ್ತು ಅವ್ರಿಗೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು ಆತನಲ್ಲಿ ಒಬ್ಬ ಮಗು ಇದ್ದ. ನಾವು ಕೆಲಸ ಮಾಡಿದ ಆ ಮಗುಗೂ ಸರ್, ಆತನಲ್ಲಿದ್ದ ಮಗುಗೆ ಪಟ್ ಅಂತ ಈಗ ಜಯಂತ್ ಸರ್ ಹಾಡು ಬರೀತಾರೆ ಅಂದ್ರೆ ಒಂದು ಏನೋ ಇನ್ನಸೆನ್ಸ್ ಕನೆಕ್ಟ್ ಆಗಬೇಕು, ಅಷ್ಟು ಇನ್ನಸೆಂಟ್. ಅದು ನೋಡಿ, ಇಲ್ಲಿ ಒಂದು 10 ಫೋಟೋದಲ್ಲಿ 1 ಫೋಟೋ ಅವ್ರ ಮಗುವಾಗಿದ್ದಾಗ ಆ್ಯಕ್ಟ್ ಮಾಡಿದ್ದೇ ಇದೆ. ಅದೊಂದು ವಿಚಿತ್ರ ಅನ್ಸುತ್ತೆ. ಮತ್ತೆ ಇವಾಗ ಅನ್ಸೋದೇನು ಅಂದರೆ, ಈ ಬದುಕಿದ್ದಾಗಿನಕ್ಕಿಂತ ಜಾಸ್ತಿ ಬದುಕು ಈಗ ಶುರು ಆಗುತ್ತೆ ಅವ್ರದ್ದು. ಹೆಚ್ಚಿನ ಬದುಕು ಇನ್ಮೇಲೆ ಶುರು ಆಗುತ್ತೆ. ನನ್ನ ಪ್ರಕಾರ ಅವರದ್ದು ಮರಣ ಅಲ್ಲ, ಇದು ಹುಟ್ಟದ ಹಬ್ಬ. ತುಂಬ ದೊಡ್ಡ ಮಟ್ಟದ ಶಾಶ್ವತವಾಗಿ ನೆನಪುಳಿಯುವಂಥ ಒಂದು ಎಟರ್ನಲ್ ಎನರ್ಜಿ ಅದು ಕನ್ನಡದ್ದು. ಸೊ ಒಂದು ಅರಗಿಸ್ಕೊಳ್ಳೋಕೆ ಆಗದೇ ಇರೋ ಸತ್ಯ ಅದು. ಹೊರಟು ಹೋದ್ರು ಅನ್ನೋದು, ಅದನ್ನ ಯಾಕೆ ಅರಗಿಸ್ಕೊಳ್ಬೇಕು? ಅದನ್ನು ನಂಬೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ವೈಯಕ್ತಿಕವಾಗಿ ನಾನಂತೂ ನಂಬೋದಿಲ್ಲ. ಈ ಮುಂಚಿಗಿಂತ ಹೆಚ್ಚು ಆತ ನಳನಳಿಸ್ತಾ ಬದುಕ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದಾರೆ ಅಂತ ಅಂದ್ಕೊಂಡ್ಬಿಟ್ರೆ ನಮಗೂ ನೆಮ್ಮದಿ, ಅವರಿಗೂ ಒಂದು ಸಂತೋಷ. ಸೊ ದಯಮಾಡಿ ಎಲ್ಲರೂ ನಂಬಿ ಅಪ್ಪು ಸರಿ ಇದ್ದಾರೆ.